ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಒನ್ ಮೋರ್ ಬೇಸಿಕ್ ಕಾನ್ಸೆಪ್ಟ್ ಇನ್ ಬಯಾಲಜಿ. ಸೊ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಬೇಸಿಕ್ ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕ್ಲಾಸ್ 9, ಕ್ಲಾಸ್ 11 ಆ್ಯಂಡ್ 12th ಆಸ್ ವೆಲ್. ಸೊ ಮುಂದೆ ನಿಮಗೆ ನೀಟ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಈ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ತುಂಬಾನೇ ಬೇಸಿಕ್ ಆಗಿ ತಿಳ್ಕೊಳ್ಳೋಣ. So about classification of animal tissues and histology. Histology ಅಂತ ಹೇಳಿದ್ರೆ ಏನು? Okay, that's related to tissues, right? So ಯಾವ್ಯಾವ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಾ ಇದೀವಿ ನೋಡೋಣ ಇವಾಗ. So in this session we are discussing about the histology, the meaning and the organization of the tissue, types of tissue and animal tissue. Animal tissue ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. Okay, so the concept of histology is here. Okay, histology ಅಂತ ಹೇಳಿದ್ರೆ ಏನು? ಬಯಾಲಜಿಯಲ್ಲಿ ತುಂಬಾನೇ ಬ್ರಾಂಚಸ್ಗಳಿದೆ. ಬಯಾಲಜಿ ಅಂತ ಹೇಳಿದ್ರೆ ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಪ್ಲಾಂಟ್ಸ್ಗಳ ಬಗ್ಗೆ, ಅನಿಮಲ್ಸ್ಗಳ ಬಗ್ಗೆ ತಿಳ್ಕೊಂತೀವಿ, ಅದು ಬಯಾಲಜಿ. ಅದಾದ್ಮೇಲೆ ಮತ್ತೆ ನಾವು ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಾಟನಿ, ಮತ್ತೆ ಅನಿಮಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಝುವಾಲಜಿ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಝುವಾಲಜಿ, ಓಕೆ, ದೇರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಅದರಲ್ಲಿ ಸೆಲ್ಗಳ ಬಗ್ಗೆ ತಿಳ್ಕೊಂಡ್ರೆ ಸೈಟಾಲಜಿ, ಟಿಶ್ಯೂಗಳ ಬಗ್ಗೆ ತಿಳ್ಕೊಂಡ್ರೆ ಅದನ್ನ ಹಿಸ್ಟಾಲಜಿ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಹಿಸ್ಟಾಲಜಿ ಇನ್ ದ ಸೆನ್ಸ್ ಸ್ಟಡಿ ಆಫ್ ಟಿಶ್ಯೂಸ್ ಅಂಡ್ ದೇರ್ ಆರ್ಗನೈಸೇಷನ್. ಸ್ಟಡಿ ಆಫ್ ಟಿಶ್ಯೂಸ್ ಅಂಡ್ ದೇರ್ ಆರ್ಗನೈಸೇಷನ್, ಹೇಗೆ ಅದು ಆರ್ಗನೈಸ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ನಾವು ಹಿಸ್ಟಾಲಜಿ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಡಿಫೈನ್ ಮಾಡೋದಾದ್ರೆ, histology is a branch of biology which deals with the study of tissues and their organization. So I am telling you, it's a study of tissues. Then what is the meaning of tissue? Tissue ante helidre enu? We know that every living organism is made up of a fundamental unit called cell. Ella living organisms galu cell inda agirutte. Cell anna ನಾವು fundamental living organisms ಅಂತ ಹೇಳ್ತೀವಿ, fundamental unit ಅಂತ ಹೇಳ್ತೀವಿ. Fundamental unit of living organisms. Okay, study of cell is nothing but cytology. Okay, now group of cells which are having a common origin, similar in their structure and function, they are called tissue. See, this is a group of cell. Okay, ಇಲ್ಲಿ ಒಂದು ಸೆಲ್ ಇಲ್ಲ, ಗ್ರೂಪ್ ಇದೆ, group of cells, but all these cells are similar in their size, structure and function. ಅವುಗಳ ಗಾತ್ರ, ಓಕೆ, ಸೈಜ್, ಸೊ ಜೊತೆಗೆ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಎಲ್ಲ ಒಂದೇ ಇರುತ್ತೆ. ಸೊ ಸಚ್ ಟೈಪ್ ಆಫ್ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಎ ಕಾಮನ್ ಆರಿಜಿನ್, ಒಂದೇ ಮೂಲದಿಂದ ಹುಟ್ಟಿರಬೇಕು, ಸಿಮಿಲರ್ ಇನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್, ದೇ ಆರ್ ಕಾಮನ್ಲಿ ಕಾಲ್ಡ್ ಟಿಶ್ಯೂ. ಇವುಗಳಿಗೆ ಟಿಶ್ಯೂ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಂಗಾಂಶ ಅಂತ ಹೇಳ್ಬಿಟ್ಟು. ಎಗೈನ್, ಸೊ ನಂಬರ್ ಆಫ್ ಟಿಶ್ಯೂಸ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್, ದೇ ಆರ್ಗನೈಸ್ ಟುಗೆದರ್ ಟು ಬಿಕಮ್ ಆರ್ಗನ್. ಅದು ಒಂದು ಆರ್ಗನ್ ಆಗುತ್ತೆ. ಓಕೆ, ಸೊ ಅದೇ ಆರ್ಗನ್ಗಳು ಸೇರಿ ನಂಬರ್ ಆಫ್ ಆರ್ಗನ್ಸ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಓಕೆ, ಅಂದ್ರೆ ಫಂಕ್ಷನ್ಗಳು ಬೇರೆ ಬೇರೆ ಇರುತ್ತೆ. ಸೊ ಅವೆಲ್ಲ ಸೇರಿ ಏನಾಗುತ್ತೆ, ಆರ್ಗನ್ ಸಿಸ್ಟಮ್ ಆಗುತ್ತೆ. ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ಎಗೈನ್, ಸೊ ಮೆನಿ ಆರ್ಗನ್ ಸಿಸ್ಟಮ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್, ಬೇರೆ ಬೇರೆ ಫಂಕ್ಷನ್ ಮಾಡೋದು ಎಲ್ಲ ಸೇರಿದ್ರೆ ಏನಾಗುತ್ತೆ, ಆರ್ಗ್ಯಾನಿಸಮ್ ಆಗುತ್ತೆ. ಆರ್ಗ್ಯಾನಿಸಮ್. ಓಕೆ, ಸೊ ದಿಸ್ ಈಸ್ ದ ಲೆವೆಲ್, ಯಾವ ತರ ಅದು ಹೋಗುತ್ತೆ ಅಂತ. ಸೊ ವಿ ಆರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಡ್ ಅಪ್ ಆಫ್ ಅ ಸಿಂಪಲ್ ಫಂಡಮೆಂಟಲ್ ಯೂನಿಟ್ ಕಾಲ್ಡ್ ಸೆಲ್. ದೇ ಕಂಬೈನ್ ಟುಗೆದರ್ ಟು ಪರ್ಫಾರ್ಮ್ ಅ ಫಂಕ್ಷನ್ ಕಾಲ್ಡ್ ಟಿಶ್ಯೂ, ದೆನ್ ಬಿಕಮ್ಸ್ ಆರ್ಗನ್, ದೆನ್ ಬಿಕಮ್ಸ್ ಅ ಆರ್ಗನ್ ಸಿಸ್ಟಮ್, ದೆನ್ ಬಿಕಮ್ಸ್ ಅ ಆರ್ಗ್ಯಾನಿಸಮ್. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಒಂದು ಎಕ್ಸಾಂಪಲ್ ಟಿಶ್ಯೂಗೆ ಬಂದಾಗ, ದೇರ್ ಈಸ್ ಅಬೌಟ್ ಅ ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ಯು ಕ್ಯಾನ್ ಸೇ ಮಸ್ಕ್ಯುಲರ್ ಟಿಶ್ಯೂ. ಸೊ ಮಸ್ಕ್ಯುಲರ್ ಟಿಶ್ಯೂ ಆಯ್ತು. ಸೊ ಆರ್ಗನ್ಗೆ ಬಂದ್ರೆ, ಸೊ ದೇರ್ ಯು ಕ್ಯಾನ್ ಸಿ ದ ಆರ್ಗನ್ ಹಾರ್ಟ್. ಸೊ ಹಾರ್ಟ್ ಇಸ್ ಮೇಡ್ ಅಪ್ ಆಫ್ ಎ ಕಾರ್ಡಿಯಾಕ್ ಮಸಲ್ಸ್, ಅದು ಮಸಲ್ಸ್ ಗಳಿಂದ ಆಗಿದೆ. ಸೊ ನೆಕ್ಸ್ಟ್ ಹಾರ್ಟ್ ಅನ್ನೋದು ಆರ್ಗನ್ ಆಯ್ತು. ನಂಬರ್ ಆಫ್ ಆರ್ಗನ್ಸ್ ದೇ ಕನೆಕ್ಟ್ ಟುಗೆದರ್ ಟು ಪರ್ಫಾರ್ಮ್ ಎ ಸಿಮಿಲರ್ ಫಂಕ್ಷನ್ ಕಾಲ್ಡ್ ಆರ್ಗನ್ ಸಿಸ್ಟಮ್. ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್, ಬ್ಲಡ್ ವೆಸಲ್ಸ್ ಗಳು, ಹಾರ್ಟ್ ಮತ್ತೆ ಬ್ಲಡ್ ಇವೆಲ್ಲ ಸೇರಿ ಒಂದು ಸಿಸ್ಟಮ್ ಆಯ್ತು, ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ದೆನ್ ಡಿಫರೆಂಟ್ ಟೈಪ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಈ ಎಲ್ಲ ಸಿಸ್ಟಮ್ಗಳು ಸೇರಿದ್ರೆ ಆರ್ಗ್ಯಾನಿಸಮ್ ಆಗುತ್ತೆ. ಓಕೆ, ಸೊ ದಾಟ್ಸ್ ನಥಿಂಗ್ ಬಟ್ ದ ಟಿಶ್ಯೂ ಬಗ್ಗೆ ಆಯ್ತು. ಅಗೈನ್ ವಿ ಆರ್ ಕ್ಲಾಸಿಫೈಯಿಂಗ್ ದ ಟಿಶ್ಯೂಸ್, ಎಸ್ಪೆಷಲಿ ವಿ ಆರ್ ಟಾಕಿಂಗ್
ಇನ್ ಅನಿಮಲ್ಸ್. ನಾವು ಇವಾಗ ಅನಿಮಲ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ಪ್ಲಾಂಟ್ಸ್ಗಳ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಅನಿಮಲ್ಗೆ ಬಂದಾಗ we are classifying the tissues in animals into 4 main categories. 4 ಮೇನ್ ಕ್ಯಾಟಗರೀಸ್ಗಳಿರುತ್ತೆ. ಯಾವ ಬೇಸಿಸ್ ಮೇಲೆ? ಬೇಸ್ಡ್ ಆನ್ ದೇರ್ ಲೊಕೇಶನ್, ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ಬೇಸ್ಡ್ ಆನ್ ದೇರ್ ಫಂಕ್ಷನ್. ಸೊ ಬೇಸ್ಡ್ ಆನ್ ದ ಲೊಕೇಶನ್, ಅದು ಎಲ್ಲಿರುತ್ತೆ ಅನ್ನೋ ಬೇಸಿಸ್ ಮೇಲೆ. ಸೆಕೆಂಡ್ ಒನ್ ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ಯಾವ ತರ ಇರುತ್ತೆ, ಮತ್ತೆ ಫಂಕ್ಷನ್. ಈ ಬೇಸಿಸ್ ಮೇಲೆ ನಾವು ಅದನ್ನ ಎಪಿಥೀಲಿಯಲ್ ಟಿಶ್ಯೂ, ಓಕೆ, ಆ ತರ ಕ್ಲಾಸಿಫೈ ಮಾಡ್ತೀವಿ. ಕಾಣಿಸ್ತಾ ಇದೆಯಲ್ಲ? ಐ ಹೋಪ್ ದಿಸ್ ಇಸ್ ವಿಸಿಬಲ್ ಟು ಯು, ಆರ್ ಅದರ್ವೈಸ್ ಐ ವಿಲ್ ರೈಟ್ ಇಟ್ ಅಗೈನ್. ಕನೆಕ್ಟಿವ್ ಟಿಶ್ಯೂ, muscular tissue, nervous tissue. See, this is epithelial tissue. Epithelial, as the name indicates, epi means above. So it forms the covering layer of all the organs and organ system. Skin is the epithelial tissue. Different internal organs ಗಳಿದೆ. ಲಿವರ್, ಹಾರ್ಟ್, ಕಿಡ್ನಿ ಎಲ್ಲದ್ರ ಮೇಲ್ಭಾಗದಲ್ಲಿ ಇರುತ್ತಲ್ಲ, ಔಟರ್ ಮೋಸ್ಟ್ ಲೇಯರ್, ದಟ್ ಇಸ್ ದ ಎಪಿಥೀಲಿಯಲ್ ಟಿಶ್ಯೂ. ಓಕೆ, ಸೊ ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ತಿಳ್ಕೊಳ್ಳೋಣ. ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂ. ಸೊ ಕನೆಕ್ಟಿವ್ ಟಿಶ್ಯೂ ಇಟ್ಸ್ ಅ ಮೋಸ್ಟ್ ಅಬೌಂಡೆಂಟ್ ಟಿಶ್ಯೂ ಪ್ರೆಸೆಂಟ್ ಇನ್ ಅವರ್ ಬಾಡಿ. ತುಂಬಾ ಜಾಸ್ತಿ ಇರೋದು ಇದೇನೆ, ಇದ್ರ ಹೆಸರೇ ಹೇಳ್ತಾ ಇದೆ, ಇಟ್ ಕನೆಕ್ಟ್ಸ್ ದ ಡಿಫರೆಂಟ್ ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್ ಇನ್ ಅವರ್ ಬಾಡಿ, ಕನೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ನೀವು ನೋಡ್ಬೋದು ಮ್ಯಾಟ್ರಿಕ್ಸ್, ಸೆಲ್ಸ್ ಮತ್ತೆ ಕೊಲಾಜನ್ ಫೈಬರ್ಸ್ಗಳನ್ನ ನೋಡ್ಬೋದು. ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಅದೇ ತರ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂತ ಇರುತ್ತೆ. We will explain that. I will explain that. Next, muscular tissue ಗೆ ಬಂದಾಗ, so as the name indicating muscles, muscular, ಇಲ್ಲಿ ಮಸಲ್ಸ್ ಗಳಿರುತ್ತೆ. ಅಂದ್ರೆ ಅದು ಇನ್ವ್ಯಾಲೆಂಟ್ರಿ ಆಗಿರ್ಬೋದು, ವ್ಯಾಲೆಂಟ್ರಿ ಆಗಿರ್ಬೋದು, ನಮ್ಮ ಕಂಟ್ರೋಲ್ ಇರುತ್ತೆ, ಕೆಲವು ಇರೋದಿಲ್ಲ. ಸ್ಮೂತ್ ಮಸಲ್ಸ್, ಕಾರ್ಡಿಯಾಕ್ ಮಸಲ್ಸ್, ಸ್ಕೆಲಿಟಲ್ ಮಸಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಕಂಪ್ಲೀಟ್ ಆಗಿ ಮಸಲ್ ಓರಿಯೆಂಟೆಡ್ ಆಗಿರುತ್ತೆ, ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಅಂತ ಹೇಳ್ಬೋದು, ಮೂವ್ಮೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇಲ್ಲಿಗೆ ಬಂದಾಗ ಇದು ಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡುತ್ತೆ. ಕನೆಕ್ಟಿವ್ ಟಿಶ್ಯೂ ಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡುತ್ತೆ, ಸಪೋರ್ಟ್ ಅನ್ನ ಕೊಡುತ್ತೆ, ಶೇಪ್ ಅನ್ನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ನರ್ವಸ್ ಟಿಶ್ಯೂ, ಆಸ್ ದ ನೇಮ್ ಇಂಡಿಕೇಟಿಂಗ್ ನರ್ವಸ್, ಇದರಲ್ಲಿ ನ್ಯೂರಾನ್ಸ್ಗಳಿರುತ್ತೆ, ನ್ಯೂರಾನ್ಸ್ ಇರುತ್ತೆ, ಅಂಡ್ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಇಂಪಲ್ಸಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಅನದರ್ ಪಾರ್ಟ್ ಆಫ್ ದ ಬಾಡಿ ಥ್ರೂ ದ ಎಲೆಕ್ಟ್ರಿಕಲ್ ಸಿಗ್ನಲ್. ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಗಳ ಮುಖಾಂತರ ಇಂಪಲ್ಸ್ಗಳನ್ನ, ಸ್ಟಿಮ್ಯುಲಿಗಳನ್ನ ಕ್ಯಾರಿ ಮಾಡುತ್ತೆ, ಇಂಪಲ್ಸಸ್ಗಳನ್ನ ಕ್ಯಾರಿ ಮಾಡುತ್ತೆ. ಸೊ ಸಿಂಪಲ್ ಆಗಿ ಹೇಳಿರೋದಲ್ವಾ? ಸೊ ದೇರ್ ಆರ್ 4 ಮೇನ್ ಕ್ಯಾಟಗರೀಸ್ ಆರ್ ಡಿವಿಷನ್ ಟೈಪ್ಸ್ ಇನ್ ಅನಿಮಲ್ ಟಿಶ್ಯೂ. ಟೈಪ್ಸ್ಗಳಿದೆ. ಯಾವ್ಯಾವುದು? ಎಪಿಥೀಲಿಯಲ್ ಟಿಶ್ಯೂ ಪ್ರೆಸೆಂಟ್ ಅಂಡ್ ಫಾರ್ಮ್ ದ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ಅವರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಓಕೆ, ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂ ದಟ್ ಕನೆಕ್ಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಅಂಡ್ ವೈಟಲ್ ಆರ್ಗನ್ಸ್ ಆಫ್ ಅವರ್ ಬಾಡಿ. ಕನೆಕ್ಟ್ ಮಾಡುತ್ತೆ, ಜೊತೆಗೆ ಇದು ಸ್ಟ್ರಕ್ಚರ್ ಅನ್ನ, ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ, ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ. ಮಸ್ಕ್ಯುಲರ್ ಟಿಶ್ಯೂ ಇದು ಕೂಡ ಏನ್ ಮಾಡುತ್ತೆ? ದಿಸ್ ಆಲ್ಸೋ ಪ್ರೊವೈಡ್ಸ್ ದ ಮೂವ್ಮೆಂಟ್, ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ಅಂಡ್ ಮಸ್ಕ್ಯುಲರ್ ಅಂತ ಹೇಳಿದ್ರೆ ಅದು ಕೂಡ ಏನ್ ಮಾಡುತ್ತೆ? ಮೂವ್ಮೆಂಟ್ ಅಲ್ಲಿ ಸಹಾಯ ಮಾಡುತ್ತೆ. ಆಸ್ ಐ ಸೆಡ್, ಸ್ಟ್ರಕ್ಚರ್ ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಸಪೋರ್ಟ್ ಕೊಡುತ್ತೆ. ಅಂಡ್ ನರ್ವಸ್ ಟಿಶ್ಯೂ ರೆಸ್ಪಾನ್ಸಿಬಲ್ ಫಾರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ. ಕೇಳಿದಿರಾ? ಇರಿಟಬಿಲಿಟಿ, ರೆಸ್ಪಾನ್ಸ್ ಸ್ಟಿಮ್ಯುಲಿಟಿ ಅಂತ ಹೇಳ್ಬಿಟ್ಟು. ಸೊ ಇದನ್ನೇ ಇವಾಗ ಇಲ್ಲಿ ನೋಡ್ತೀರಾ ನೀವು ಕಂಪ್ಲೀಟ್ ಆಗಿ ಇನ್ ಡೀಟೈಲ್ ವಿ ಆರ್ ಡಿಸ್ಕಸಿಂಗ್. ಸೊ ಅನಿಮಲ್ ಟಿಶ್ಯೂ ಈಸ್ ಹಿಯರ್ ಅಂಡ್ ದೇರ್ ಆರ್ ಅಬೌಟ್ ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ ತುಂಬಾ ಇನ್ನೂ ಕ್ಯಾಟಗರೀಸ್ಗಳಿದೆ. ಸೊ ಯಾವ್ಯಾವ್ದಿದೆ? ಎಸ್ ಯು ಕ್ಯಾನ್ ಅಬ್ಸರ್ವ್ ಸಿಂಪಲ್ ಎಪಿಥೀಲಿಯಂ. ದಿ ಸಿಂಪಲ್ ಎಪಿಥೀಲಿಯಂ ಅಂತ ಹೇಳಿದ್ರೆ, ಸೊ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ 1 ಲೇಯರ್ ಆಫ್ ಸೆಲ್. ಸೊ 1 ಸೆಲ್ ಇನ್ ಥಿಕ್ನೆಸ್ ಅಂತ ಹೇಳ್ಬೋದು, 1 ಸೆಲ್ ಇನ್ ಥಿಕ್ನೆಸ್. ಓಕೆ, ಸೊ ಎಕ್ಸಾಂಪಲ್ ಈ ತರ ಕೆಲವು ಸೆಲ್ ಇದೆ ಅಂತ ಹೇಳಿದ್ರೆ, ಇದ್ರ ಮೇಲ್ಭಾಗದಲ್ಲಿ ಇಸ್ ಅ ಬೇಸ್ಮೆಂಟ್ ಮೆಂಬ್ರೇನ್, ಅದ್ರ ಮೇಲ್ಭಾಗದಲ್ಲಿ 1 ಲೇಯರ್ ಆಫ್ ಸೆಲ್ ಮಾತ್ರ ಇರುತ್ತೆ. ಸಿ, ದೀಸ್ ಆರ್ ದ ಸೆಲ್ಸ್. ಸೊ ಯು ಕ್ಯಾನ್ ಸೇ ಎಪಿಥೀಲಿಯಲ್ ಸೆಲ್ಲು ಅಂದ್ರೆ ಓನ್ಲಿ 1 ಲೇಯರ್ ಆಫ್ ಸೆಲ್ ಇಸ್ ಪ್ರೆಸೆಂಟ್. ದಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಎಪಿಥೀಲಿಯಂ. ಸಿಂಪಲ್, ಅದರಲ್ಲೂ ಕೂಡ ಡಿಫರೆಂಟ್ ಟೈಪ್ಸ್ ಆಗಿರುತ್ತೆ. ಯಾವುದು? ಸ್ಕ್ವಾಮಸ್ ಎಪಿಥೀಲಿಯಂ, columnar epithelium, cuboidal epithelium based on their function and their shape. So squamous ಅಂತ ಹೇಳಿದ್ರೆ ಇಲ್ಲಿರೋ ಸೆಲ್ಗಳು, those cells, epithelial cells are present in the form of flat ಆಗಿರುತ್ತೆ. ಸ್ಕ್ವಾಮಸ್, ಟೈಲ್ಸ್, ಪೇವ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ಕೆಲವು ಕಾಲಮ್ ಶೇಪ್ ಅಲ್ಲಿ ಇರುತ್ತೆ. ಕಾಲಮ್ ಶೇಪ್ ಅಲ್ಲಿ ಇದ್ರೆ ಅಂದ್ರೆ ಪಿಲ್ಲರ್, ಇಲಾಂಗೇಟೆಡ್, ರಾಡ್ ಲೈಕ್ ಅಲ್ಲಿ ಇದ್ರೆ ಅದು columnar. In few cells are present in the form of cube shape.
ಕ್ಯೂಬ್ ಶೇಪಲ್ಲಿ ಇರುತ್ತೆ, ಅವುಗಳಿಗೆ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಅಂಡ್ ದೇರ್ ಫಂಕ್ಷನ್ಸ್ ಆರ್ ಡಿಫ್ರೆಂಟ್. ಸೊ ಯಾವ ತರ? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಅಂಡ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂಡ್ ಮೆಟೀರಿಯಲ್ಸ್ ಥ್ರೂ ಇಟ್. ಒಂದೇ ಒಂದು ಲೇಯರ್ ಇರೋದ್ರಿಂದ ಈಸಿಯಾಗಿ ಇದ್ರ ಮುಖಾಂತರ ಮೆಟೀರಿಯಲ್ಸ್ಗಳು ಪಾಸ್ ಆಗುತ್ತೆ. ನೆಕ್ಸ್ಟ್ ಅದೇ ತರ columnar epithelial tissue, it is responsible for the absorption and secretion like cuboidal. ಇದು ಕೂಡ, ಇವೆರಡು ಕೂಡ columnar ಮತ್ತೆ cuboidal, so both are responsible for what? Secretion and absorption. Secretion and absorption ಅಂತ ಹೇಳ್ಬೋದು. ಓಕೆ, ನೋಡಿ ಎಷ್ಟು ತುಂಬಾ ಬೇಸಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಕಾಂಪೌಂಡ್ ಎಪಿಥೀಲಿಯಂ. ಸಿ ಕಾಂಪೌಂಡ್ ಅಂತ ಹೇಳಿದ್ರೆ ನಾನು ಈಗ ಮುಂಚೆ ಬರ್ದಿದ್ದು ಸಿಂಪಲ್ ಒನ್, ಸಿಂಪಲ್ ಎಪಿಥೀಲಿಯಂ ಟಿಶ್ಯೂ. ಸೆಕೆಂಡ್ ಒನ್ ಬರಿತಾ ಇರೋದು ಈಗ ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಓವರ್ ದ ಬೇಸ್ಮೆಂಟ್ ಮೆಂಬ್ರೇನ್, ಓಕೆ, so there are many layers of cells are present, multi-layered, more than one layer of cells are present, and this is commonly called compound epithelial tissue. ಇದು ಕಾಂಪೌಂಡ್ ಆಗಿರುತ್ತೆ. ಐ ಆಮ್ ರೈಟಿಂಗ್ ಹಿಯರ್ ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ. ET ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅಲ್ಲ ಇದು. ET ಅಂತ ಹೇಳಿದ್ರೆ ಕಾಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ. ಓಕೆ, ಅದರಲ್ಲಿ ಟ್ರಾನ್ಸಿಷನಲ್ ಅಂಡ್ ಸ್ಟ್ರಾಟಿಫೈಡ್. ಕೆಲವು ಟ್ರಾನ್ಸಿಷನಲ್ ಆಗಿರುತ್ತೆ, ಕೆಲವು ಸ್ಟ್ರಾಟಿಫೈ ಆಗಿರುತ್ತೆ. ನೆಕ್ಸ್ಟ್ ಹೈಯರ್ ಲೆವೆಲ್ ಬಂದಾಗ ತಿಳ್ಕೊಂತೀರಾ. ದೇ ಆರ್ ಪ್ರೆಸೆಂಟ್ ಇನ್ ಟ್ರೇಕಿಯಾ, ಆಡಿಟರಿ ಕೆನಾಲ್ ಅಂಡ್ ಆಲ್ಸೋ ಸಲೈವರಿ ಗ್ಲ್ಯಾಂಡ್ಸ್, ಯೂರಿನೋಜೆನೈಟಲ್ ಟ್ರಾಕ್ಟ್ ಅಂದ್ರೆ ಯೂರಿನರಿ ಬ್ಲಾಡರ್ ಅಲ್ಲಿ, ಯುರೇಟರ್ ಅಲ್ಲಿ, ಜೊತೆಗೆ ಕಿಡ್ನಿಯಲ್ಲಿ ಕಂಡು ಬರುತ್ತೆ ಟ್ರಾನ್ಸಿಷನಲ್ ಎಪಿಥೀಲಿಯಲ್. ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂಗೆ ಬಂದ್ರೆ, ಆಸ್ ದ ನೇಮ್ ಇಂಡಿಕೇಟ್ಸ್ ದ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೊ ಮೇನ್ ಆಗಿ ತಿಳ್ಕೊಳ್ಳಿ, ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಎರಡು ತರ ತಿಳ್ಕೊಳ್ಳೋಣ. ಈಗ ಈ ಕ್ಲಾಸಿಫಿಕೇಶನ್ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ, ಹಾಗಾಗಿ ಸಿಂಪಲ್ ಆಗಿ ಹೇಳೋದಾದ್ರೆ, ಸೊ ವಾಟ್ ಇಸ್ ದಟ್? ಲೂಸ್ ಕನೆಕ್ಟಿವ್ ಟಿಶ್ಯೂ, ಲೂಸ್ ಕನೆಕ್ಟಿವ್ ಟಿಶ್ಯೂ. ಸೆಕೆಂಡ್ ಒನ್ ಈಸ್ dense connective tissue, and third one is fluid connective tissue. ಯಾಕೆ? It is classified based on the nature of matrix ನ ಆಧಾರದ ಮೇಲೆ ಇದನ್ನ ನಾವು ಕ್ಲಾಸಿಫೈ ಮಾಡ್ತಾ ಇದೀವಿ. ಮ್ಯಾಟ್ರಿಕ್ಸ್ ಅಂದ್ರೆ ಗ್ರೌಂಡ್ ಸಬ್ಸ್ಟೆನ್ಸ್, ಅಲ್ಲೇನೆ ಸೆಲ್ಸ್ಗಳು, ಫೈಬರ್ಸ್ಗಳೆಲ್ಲ ಇರೋದು. ಓಕೆ, ಲೂಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಫೈಬರ್ಸ್ ಇರುತ್ತೆ. ಓಕೆ, so and cells are present with air space. ಇಲ್ಲಿ air space ಇರುತ್ತೆ. In between the fibers and cells, the large intercellular space or air space is present, hence they are loosely arranged. So that is called loose connective tissue. Second one, dense connective tissue. Here densely packed. ಇಲ್ಲಿರೋ ಕೆಲವು ಸೆಲ್ಸ್ಗಳು ಮತ್ತೆ ಫೈಬರ್ಸ್ಗಳೇನಾಗಿರುತ್ತೆ? ಡೆನ್ಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಇಂಟರ್ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಏನಿದೆ, ದಿಸ್ ಈಸ್ ಹಾರ್ಡ್ ಆಗಿರುತ್ತೆ. ಎಕ್ಸಾಂಪಲ್ ಕೊಡ್ಬೋದಲ್ವಾ? ದಟ್ ಇಸ್ ನಥಿಂಗ್ ಬಟ್ ಬೋನ್ ಅಂಡ್ ಕಾರ್ಟಿಲೇಜ್ ಅಂತ ಹೇಳಬಹುದು. ಲೈಕ್ ವೈಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ವೇರ್ ದ ಮ್ಯಾಟ್ರಿಕ್ಸ್ ಈಸ್ ಪ್ರೆಸೆಂಟ್ ಇನ್ ದ ನೇಚರ್ ಆಫ್ ಫ್ಲೂಯಿಡ್, ಲಿಕ್ವಿಡ್ ತರ ಇರುತ್ತೆ. ಎಕ್ಸಾಂಪಲ್, ದಟ್ಸ್ ನಥಿಂಗ್ ಬಟ್ ದ ಬ್ಲಡ್ ಅಂಡ್ ಲಿಂಫ್. ನಮ್ಮ ಬಾಡಿಯಲ್ಲಿ ಇದೆ ರಕ್ತ, ಸೊ ಜೊತೆಗೆ ಲಿಂಫ್ ಅಂತ ಹೇಳ್ಬಿಟ್ಟು ಬಯಾಲಜಿಕಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಸಹಾಯ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ? WBCsಗಳು, ಫಾಗೋಸೈಟೋಸಿಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ತರ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಆಗಿ ಅರೇಂಜ್ ಆಗಿದೆ, ಡೆನ್ಸ್ ಆಗಿ ಪ್ಯಾಕ್ ಆಗಿದೆ, ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್ ನೇಚರ್, ಈಸಿಲಿ ಫ್ಲೋಸ್. ಸೊ ದಟ್ ಏನಾಗುತ್ತೆ? ಅದು ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್. ಸಿ ದಟ್ ಈಸ್ ವಾಟ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಅಡಿಪೋಸ್, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಇಲ್ಲಿ ಏರಿಯೋಲಾರ್ ಟಿಶ್ಯೂ ಮತ್ತೆ ಅಡಿಪೋಸ್ ಅಂತ ಹೇಳಿದ್ರೆ ಕೊಬ್ಬು, ಆರ್ ಯು ಕ್ಯಾನ್ ಸೇ ವಾಟ್ ಈಸ್ ದಟ್ ಫ್ಯಾಟ್ ಪ್ರೆಸೆಂಟ್ ಬಿನೀತ್ ದ ಸ್ಕಿನ್ ಅಂಡ್ ಪ್ರೊವೈಡಿಂಗ್ ದ ಎನರ್ಜಿ. ಜಾಸ್ತಿ ಆದ್ರೆ ಒಬಿಸಿಟಿ ಆಗುತ್ತೆ. ಬಟ್ ಇಫ್ small amount or right amount of fat is present beneath the skin, that provides the energy whenever our body require during fasting. Okay, next, so specialized connective tissue ಗೆ ಬಂದಾಗ skeletal ಮತ್ತೆ fluid connective tissue. skeletal means ಅಂತ ಹೇಳಿದ್ರೆ ಬೋನ್ ಆಗುತ್ತೆ. Okay, so thereby it is providing the support and structure, shape, support ಅನ್ನ ಕೊಡುತ್ತೆ. fluid connective tissue ಗೆ ಬಂದ್ರೆ you know that's the blood and lymph ಅನ್ನ ಪ್ರೊವೈಡ್ ಮಾಡಬಹುದು ಎಕ್ಸಾಂಪಲ್ ಆಗಿ. ನೆಕ್ಸ್ಟ್ ಇಲ್ಲಿ ನೋಡಿ ಮಸ್ಕ್ಯುಲರ್ ಟಿಶ್ಯೂ. ಮಸಲ್ಗೆ ಬಂದ್ರೆ 3 ಟೈಪ್ಸ್ ಆಫ್ ಮಸಲ್ಸ್. ಯಾವುದು? ಸ್ಕೆಲಿಟಲ್ ಮಸಲ್ಸ್. ಸೊ ಇದು ದೇ ಅಟ್ಯಾಚ್ ಟು ಲಿಮ್ಸ್.
or you can say different skeletal system responsible for movement. ಇಲ್ಲಿ ಒಂದು ಇವಾಗ ಮೂಳೆ ಇದೆ ಅಂತ ತಿಳ್ಕೊಳ್ಳೋಣ. skeleton is present. To that a muscle have been arised or it may be attached ಆಗಿದೆ. what is that? ಏನದು? ಯಾಕೆ ಅಟ್ಯಾಚ್ ಆಯ್ತು? That's a skeletal muscle, helps in movement of our body. Such type of muscles which attaches to bone responsible for the movement, they are called skeletal muscle. So ಇದು movement ಗೆ ಸಹಾಯ ಮಾಡುತ್ತೆ. ಓಕೆ, ಮೂವ್ಮೆಂಟ್. ಇನ್ನು ಸ್ಮೂತ್ ಮಸಲ್ಸ್ ಇದೆಯಲ್ಲ, ಇದು ದೇ ಆರ್ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ದ ಇಂಟರ್ನಲ್ ಆರ್ಗನ್ಸ್. ಹಾಲೋ ಟ್ಯೂಬ್ಯುಲರ್ ಪಾರ್ಟ್ ಅಂತ ಇರುತ್ತಲ್ಲ, ಅಲ್ಲಿ ಮೋಸ್ಟ್ ಆಫ್ ದ ಇಂಟರ್ನಲ್ ಆರ್ಗನ್ಸ್ ಗಳಲ್ಲಿ ಇರುತ್ತೆ. ಇಂಟರ್ನಲ್ ಆರ್ಗನ್ಸ್ ಗಳಲ್ಲಿ. ನೆಕ್ಸ್ಟ್ ಕಾರ್ಡಿಯಾಕ್ ಮಸಲ್ಸ್, ದೇ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್. ದೀಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಮಸಲ್ಸ್ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್ ಅಲ್ಲಿ ಮಾತ್ರ ಇರುತ್ತೆ. ಇನ್ನು ನರ್ವಸ್ ಟಿಶ್ಯೂಗೆ ಬಂದ್ರೆ, ಸೊ ಯು ಕ್ಯಾನ್ ಸೇ ನ್ಯೂರಾನ್, ಗ್ಯಾಂಗ್ಲಿಯಾ, ಜೊತೆಗೇನಪ್ಪ ಅಂತ ಹೇಳಿದ್ರೆ ನ್ಯೂರಾಗ್ಲಿಯಾ, ಇವೆಲ್ಲ ಟೋಟಲ್ ಆಗಿ ನರ್ವಸ್ ಟಿಶ್ಯೂ. ಅಂದ್ರೆ ಯು ಕ್ಯಾನ್ ಸೇ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ ತುಂಬಾ ಬರುತ್ತೆ, ನೀವು ಓದ್ತೀರಾ ಮತ್ತೆ. ಸೊ ಅದರಲ್ಲೆಲ್ಲ ಬರೋದು ನ್ಯೂರಾನ್ಗಳು. ಓಕೆ, ಈಗ ಅರ್ಥ ಆಯ್ತಾ? ಸೊ ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ನರ್ವಸ್ ಟಿಶ್ಯೂ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ದಿಸ್ ಒನ್ ಯು ಕ್ಯಾನ್ ಸೇ ಎಪಿಥೀಲಿಯಲ್ ಸೆಲ್ಸ್ಗಳಿದೆ. ಓಕೆ, ಅಂಡ್ ಬಿಲೋ ದಟ್ ಯು ಕ್ಯಾನ್ ಸೇ ಬೇಸ್ಮೆಂಟ್ ಮೆಂಬ್ರೇನ್ ಇದೆ. ಓಕೆ, ಸೊ ಬೇಸ್ಮೆಂಟ್ ಮೆಂಬ್ರೇನ್ ನ ಕೆಳಭಾಗದಲ್ಲಿ ದೇರ್ ಯು ಕ್ಯಾನ್ ಸಿ ಅಂಡರ್ಲೈಯಿಂಗ್ ಟಿಶ್ಯೂಸ್ಗಳಿದೆ. ಓಕೆ, ಸೊ ವಿತ್ ಇನ್ ದ ಅಂಡರ್ಲೈಯಿಂಗ್ ಟಿಶ್ಯೂಸ್ ದೇರ್ ಯು ಕ್ಯಾನ್ ಸಿ ದ ಬ್ಲಡ್ ವೆಸಲ್ಸ್. So remember, epithelial cells do not have blood vessels. ಡೈರೆಕ್ಟ್ ಆಗಿ ಬ್ಲಡ್ ವೆಸಲ್ಸ್ ಗಳು ಸಪ್ಲೈ ಆಗಲ್ಲ ಇಲ್ಲಿಗೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ, ಸೊ ಯು ಕ್ಯಾನ್ ಸೇ ಮಸ್ಕ್ಯುಲರ್ ಟಿಶ್ಯೂ. ಇದು ಮಸ್ಕ್ಯುಲರ್ ಟಿಶ್ಯೂ ಆಗಿದೆ. ಸೊ ಅದರಲ್ಲಿ 3 ತರ. ಸ್ಕೆಲೆಟಲ್ ಮಸಲ್ಸ್ ನಮ್ಮ ಕಂಟ್ರೋಲ್ ಇರುತ್ತೆ, ಅದನ್ನ ವ್ಯಾಲೆಂಟ್ರಿ ಅಂತ ಹೇಳ್ತೀವಿ. ಸೊ ದೇರ್ ಯು ಕ್ಯಾನ್ ಸಿ ಸೊ ನಂಬರ್ ಆಫ್ ಮಸಲ್ ಫೈಬರ್ಸ್, ಯು ಕ್ಯಾನ್ ಸೇ ಮಯೋಫೈಬ್ರಿಲ್ಸ್ ಆರ್ ಪ್ರೆಸೆಂಟ್. So these myofibrils, they may have a cross bands. ಈ ತರ ಕ್ರಾಸ್ ಬ್ಯಾಂಡ್ಸ್ ಇರ್ಬೋದು, ಮಲ್ಟಿ ನ್ಯೂಕ್ಲಿಯೇಟೆಡ್ ಆಗಿರ್ಬೋದು, ಸಿಲಿಂಡ್ರಿಕಲ್ ಆಗಿರುತ್ತೆ, ಅನ್ಬ್ರಾಂಚ್ಡ್ ಆಗಿರುತ್ತೆ, ಕೆಲವು ಬ್ರಾಂಚ್ಡ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದ ನೇಚರ್ ವಿ ಆರ್ ಕ್ಲಾಸಿಫೈಯಿಂಗ್, ಬೇಸ್ಡ್ ಆನ್ ದರ್ ಫಂಕ್ಷನ್ ವಿ ಆರ್ ಕ್ಲಾಸಿಫೈಯಿಂಗ್. ಓಕೆ, ಮಸ್ಕ್ಯುಲಾರ್ ಅಂತ ಹೇಳಿದ್ರೆ ಅಟ್ಯಾಚ್ಡ್ ಟು ಬೋನ್ಸ್ ಆರ್ ಸ್ಕೆಲಿಟನ್. ಅದರಲ್ಲೂ ಕೂಡ ಸ್ಕೆಲಿಟನ್ ಅಂತ ಹೇಳಿದಾಗ ಸ್ಕೆಲಿಟಲ್ ಅಂತ ಬಂದ್ರೆ, ಸ್ಕೆಲಿಟಲ್ ಮಸಲ್ ಅಂತ ಬಂದ್ರೆ, ಓಕೆ, ಸೊ ದಟ್ ಈಸ್ ಅಟ್ಯಾಚ್ಡ್ ಟು ಬೋನ್ಸ್, ಹೆಲ್ಪ್ಸ್ ಇನ್ ಲೋಕೋಮೋಷನ್, ಮೂವ್ಮೆಂಟ್ ಅಂತ ಹೇಳ್ಬೋದು. ಸೊ ಅದೇ ತರ ಕೆಲವು ಅಂತ ಹೇಳಿದೆ ನಾನು. ಕಾರ್ಡಿಯಾಕ್ ಮಸಲ್ ಬಂದ್ರೆ, ಸಿ ದಟ್ ಇಸ್ ದ ಡಿಫರೆಂಟ್ ಒನ್. ಸೊ ಅದು ಯಾವ ತರ ಇರುತ್ತೆ? ಈ ತರ ಬ್ರಾಂಚ್ಡ್ ಆಗಿರುತ್ತೆ. ಸಿ ದಿಸ್ ಇಸ್ ದ ಬ್ರಾಂಚ್ಡ್ ಒನ್. ಇಟ್ಸ್ ಆಲ್ಸೋ ಹ್ಯಾವಿಂಗ್ ಅ ಮಲ್ಟಿ ನ್ಯೂಕ್ಲಿಯೇಟೆಡ್, ಐ ಮೀನ್ ನಂಬರ್ ಆಫ್ ನ್ಯೂಕ್ಲಿಯಸ್ ಆರ್ ಪ್ರೆಸೆಂಟ್, ಹ್ಯಾವಿಂಗ್ ನಂಬರ್ ಆಫ್ ಕ್ರಾಸ್ ಬ್ಯಾಂಡ್ಸ್. ಈ ತರ ಕ್ರಾಸ್ ಬ್ಯಾಂಡ್ಸ್ ಇರುತ್ತೆ. ಇದು ಕಾರ್ಡಿಯಾಕ್ ಅಂತ ಹೇಳಿದ್ರೆ ಹಾರ್ಟ್ ಅಲ್ಲಿ ಮಾತ್ರ ಇರೋದು. ಇನ್ ಕೆಲವು ಇರುತ್ತೆ ಸ್ಪಿಂಡಲ್ ಶೇಪ್ ಅಲ್ಲಿ ಇರುತ್ತೆ, ಈ ತರ ಫ್ಯೂಸಿ ಫಾರ್ಮ್ ಅಲ್ಲಿ, ಮಯೋಫೈಬ್ರಿಲ್ಸ್ ತರ. ಸೊ ಇದು ಸ್ಮೂತ್ ಮಸಲ್ ಅಂತ ಹೇಳ್ತೀವಿ. ಅಂದ್ರೆ ವಿಸರಲ್ ಮಸಲ್, ನಮ್ಮ ಕಂಟ್ರೋಲ್ ಇರಲ್ಲ, ಇದು ಇಂಟರ್ನಲ್ ಆರ್ಗನ್ ಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಆಸ್ ಐ ಸೆಡ್, ದಿಸ್ ಇಸ್ ದ ನ್ಯೂರಾನ್, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಾಟ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್? ಹಿಸ್ಟಾಲಜಿ. ಓಕೆ, ಹಿಸ್ಟಾಲಜಿ ಅಂತ ಹೇಳಿದ್ರೆ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟಿಶ್ಯೂಸ್ ಅಂಡ್ ದೇರ್ ಆರ್ಗನೈಸೇಷನ್. ಓಕೆ, ಸೆಲ್, ಟಿಶ್ಯೂಸ್, ಆರ್ಗನ್ ಸಿಸ್ಟಮ್ ಅಂಡ್ ಆರ್ಗ್ಯಾನಿಸಮ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಟೈಪ್ಸ್ ಆಫ್ ಅನಿಮಲ್ ಟಿಶ್ಯೂ, ಎಪಿಥೀಲಿಯಲ್ ಟಿಶ್ಯೂ, ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ನರ್ವಸ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ ನಾನು ಹೇಳಿದ್ದು ನಿಮಗೆ ಡಿಫರೆಂಟ್ ಟೈಪ್ಸ್ಗಳು. ಓಕೆ, ಸಿಂಪಲ್ ಎಪಿಥೀಲಿಯಂ, ಕಾಂಪೌಂಡ್ ಎಪಿಥೀಲಿಯಂ, ಸಿಂಗಲ್ ಲೇಯರ್ಡ್, ಮಲ್ಟಿ ಲೇಯರ್ಡ್. ಸಿಂಪಲ್ ಎಪಿಥೀಲಿಯಂ ಅಲ್ಲಿ ಶೇಪ್ ಮೇಲೆ ಸ್ಕ್ವಾಮಸ್ ಫ್ಲಾಟ್ ಆಗಿರುತ್ತೆ, ಕೊಲಮ್ನಾರ್ ಕಾಲಮ್ ಶೇಪ್ ಅಲ್ಲಿ ಇರುತ್ತೆ, ಕ್ಯೂಬಾಯ್ಡಲ್ ಕ್ಯೂಬ್ ಶೇಪ್ ಅಲ್ಲಿ ಇರುತ್ತೆ. ಫಂಕ್ಷನ್ ಬಂದು ಕ್ಯೂಬಾಯ್ಡಲ್ ಮತ್ತೆ ಕೊಲಮ್ನಾರ್ ಎರಡು ಕೂಡ ಸೆಕ್ರೇಷನ್ ಮತ್ತೆ ಅಬ್ಸಾರ್ಪ್ಷನ್ ಅಲ್ಲಿ ಸಹಾಯ ಮಾಡುತ್ತೆ. ಇನ್ನು ಇಲ್ಲಿ ಟ್ರಾನ್ಸಿಷನ್ ಮತ್ತೆ ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ದ ಡಿಫರೆಂಟ್ ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ parts of our body, plants alla parts of our body, so that is including the urinogenital tract, urothelium ಅಂತ ಹೇಳ್ತಾರೆ. ಲೂಸ್ ಕನೆಕ್ಟಿವ್ ಟಿಶ್ಯೂ ಇದು ಬೇಡ, ನಾನು ಅದಕ್ಕೆ ಹೇಳಿದ್ದು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಬೇಕು ಅಂದ್ರೆ ಲೂಸ್ ಕನೆಕ್ಟಿವ್ ಟಿಶ್ಯೂ, ಓಕೆ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇದರಲ್ಲಿ
ಬ್ಲಡ್ ಮತ್ತೆ ಲಿಂಫ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಆಗುತ್ತೆ. ಅದರಲ್ಲಿರೋ ಫ್ಲೂಯಿಡ್ ಯಾವುದು? ಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಅದ್ರ ಮುಖಾಂತರನೇ RBC WBC ಪ್ಲೇಟ್ಲೆಟ್ಸ್ಗಳು ಕ್ಯಾರಿ ಆಗೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ ಯಾವ ತರ ಇರುತ್ತೆ ಅಂತ. ಎಪಿಥಿಲಿಯಲ್ ಸೆಲ್ಸ್ಗಳು, ಮಸ್ಕ್ಯುಲರ್ ಟಿಶ್ಯೂ ಹೇಗಿರುತ್ತೆ, ನ್ಯೂರಾನ್ ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ 9 ಅಲ್ಲಿ ಮತ್ತೆ ಕ್ಲಾಸ್ 11 ಅಲ್ಲಿ ತಿಳ್ಕೊಂತೀವಿ ಇನ್ ಡೀಟೇಲ್ ಆಗಿ. ಬಟ್ ಅಲ್ಲೂ ಕೂಡ ಇದೇ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ಫಾಲೋ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್.